ಆಪರೇಷನ್ ಸಿಂಧೂರ್ ಸಕ್ಸಸ್ ಆದ್ಮೇಲೆ ಭಾರತ, ಅದರಲ್ಲೂ ಭಾರತದ ಪ್ರಧಾನಿ ಏನೆಲ್ಲ ಮಾಡ್ತಾ ಇದ್ದಾರೆ ಅದನ್ನೇ ಕಾಪಿ ಕ್ಯಾಟ್ ಮಾಡ್ತಾ ಇದೆ ಪಾಕಿಸ್ತಾನ. ಏರ್ ಬೇಸ್ ಅಲ್ಲಿ ನಿಂತು ಭಾರತವನ್ನ ಕಾಪಿ ಮಾಡಿದ್ದಾಯ್ತು, ಟ್ರೋಲ್ಗೂ ಒಳಗಾಗಿದ್ದಾಯ್ತು. ತೀವ್ರ ರೀತಿಯಲ್ಲಿ ಪಾಕಿಸ್ತಾನದ ಜನರೇ ಅಲ್ಲಿನ ಪ್ರಧಾನಿಯನ್ನ ಟೀಕೆ ಮಾಡಿದ್ರು. ಈಗ ಮತ್ತೊಮ್ಮೆ ಭಾರತವನ್ನ ಕಾಪಿ ಮಾಡಿದೆ ಪಾಕಿಸ್ತಾನ. ಭಾರತದಂತೆ ವಿಶ್ವ ಪರ್ಯಟನೆಗೆ ಪಾಕಿಸ್ತಾನ ಮುಂದಾಗಿದೆ. ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನ ಭಯೋತ್ಪಾದನೆಯನ್ನ ಯಾವ ತರ ಪೋಷಿಸ್ತಾ ಇದೆ ಆ ಬಗ್ಗೆ ಸಾಕ್ಷಿ ಸಮೇತ 7 ಸಂಸದರ ನೇತೃತ್ವದಲ್ಲಿ ಸಂಸದರನ್ನ ಒಳಗೊಂಡಂತ ನಿಯೋಗವನ್ನ ರಚನೆ ಮಾಡಿ ಬೇರೆ ಬೇರೆ ದೇಶಗಳಿಗೆ ಕಳಿಸುವಂತ ಪ್ಲಾನ್ ಅನ್ನ ಭಾರತ ಸರ್ಕಾರ ಮಾಡಿದ್ರೆ, ಅದೇ ರೀತಿ ಪ್ಲಾನ್ ಅನ್ನ ಈಗ ಪಾಕಿಸ್ತಾನನೂ ಮಾಡ್ಕೊಂಡಿದೆ. ಪ್ರಪಂಚ ಪರ್ಯಟನೆ ಅಂತ ಹೇಳ್ತಾ ಇದ್ದಾರೆ, ತನ್ನದೇನೂ ತಪ್ಪಿಲ್ಲ ಅಂತ ಹೇಳಿ ವಿಶ್ವಕ್ಕೆ ಸಾರುವಂತ ನಾಟಕವನ್ನ ಪಾಕಿಸ್ತಾನ ಮಾಡೋದಕ್ಕೆ ಭಾರತದ ರೀತಿಯಲ್ಲೇ ಸಂಸದರ ನಿಯೋಗವನ್ನ ಕಳಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಇದನ್ನು ಕಾಪಿ ಮಾಡ್ತಾ ಇದೆ. ಪ್ರಧಾನಿ ಹಾಗೂ ಪಿಪಿಪಿ ಮುಖ್ಯಸ್ಥರ ನಡುವೆ ಚರ್ಚೆಯಾಗಿದೆ. ಬಿಲಾವಲ್ ಭುಟ್ಟೋ ನೇತೃತ್ವದಲ್ಲಿ ತಂಡವನ್ನ ರೆಡಿ ಮಾಡಲಾಗಿದೆ ಅಂತ ಮಾಹಿತಿ ಇದೆ. ಭಾರತದ್ದೇ ತಪ್ಪು ಇಲ್ಲಿ ಅಂತ ಜಾಗತಿಕವಾಗಿ ಬಿಂಬಿಸೋದಕ್ಕೆ ಪಾಕಿಸ್ತಾನನೂ ಸರ್ಕಸ್ ಮಾಡ್ತಾ ಇದೆ. ವಿಶ್ವ ಮಟ್ಟದಲ್ಲಿ ಭಾರತ ಈಗ ಪಾಕಿಸ್ತಾನಕ್ಕೆ ಯಾವ ತರ ಛೀಮಾರಿ ಹಾಕಿಸ್ಬೇಕು ಅಂತ ಸಾಕ್ಷಿಗಳನ್ನ ರೆಡಿ ಮಾಡ್ತಾ ಇದೆಯಲ್ಲ, ಈ ಛೀಮಾರಿಯಿಂದ ತಪ್ಪಿಸ್ಕೊಳ್ಳುವಂತ ಪ್ರಯತ್ನದ ಭಾಗವಾಗಿ ಅಲ್ಲಿನ ಸಂಸದರ ನಿಯೋಗವನ್ನ ಪ್ರಪಂಚ ಪರ್ಯಟನೆಗೆ ಪಾಕಿಸ್ತಾನ ರೆಡಿ ಮಾಡ್ತಿದೆ ಅಂತ ಹೇಳಿ ಮಾಹಿತಿ ಇದೆ. ಇದರ ನೇತೃತ್ವವನ್ನ ಬಿಲಾವಲ್ ಭುಟ್ಟೋ ವಹಿಸಿಕೊಳ್ತಾ ಇದ್ದಾರೆ ಅಂತಾನೂ ಮಾಹಿತಿ ಇದೆ. ಅಲ್ಲಿಗೆ ಭಾರತ ಏನೇ ಮಾಡಕ್ ಹೋದ್ರೂ ಕೂಡ ಅದನ್ನೇ ಕಾಪಿ ಕ್ಯಾಟ್ ಮಾಡ್ತಾ ಇದೆ ಪಾಕಿಸ್ತಾನ. ಒಟ್ಟಲ್ಲಿ ಭಾರತ ಏನು ಆರೋಪಗಳನ್ನ ಮಾಡಿದ್ರು, ಸಾಕ್ಷಿಗಳನ್ನ ಕೊಟ್ಟರು ಕೂಡ ಅದು ನಾವಲ್ಲ, ಭಾರತ ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡ್ತಿದೆ ಅಂತೇಳಿ ತಮ್ಮ ತಪ್ಪನ್ನ ಮುಚ್ಕೊಳ್ಳುವಂತ ಎಲ್ಲ ರೀತಿಯ ಪ್ರಯತ್ನಗಳನ್ನ ಪಾಕಿಸ್ತಾನ ಮಾಡ್ತಾ ಇದೆ. ವಿಶ್ವ ಪರ್ಯಟನೆಗೆ ಪಾಕಿಸ್ತಾನ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಯಾರ್ಯಾರ ಸಂಸದರು ಇರ್ತಾರೆ, ಯಾವ ತರ ಪ್ಲಾನ್ ಅನ್ನ ಪಾಕಿಸ್ತಾನ ಮಾಡ್ತಾ ಇದೆ, ಭಾರತವನ್ನ ಕಾಪಿ ಮಾಡ್ತಾ, ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಎಡಿಟರ್ ಡಾಕ್ಟರ್ ರಮೇಶ್ ಕುಮಾರ್. ಡಾಕ್ಟರ್ ರಮೇಶ್ ಕುಮಾರ್, ಈಗ ಏರ್ ಬೇಸ್ಗೆ ವಿಸಿಟ್ ಮಾಡಿದ್ದಾಯ್ತು, ಅಲ್ಲಿನ ಪ್ರಧಾನಿ ಯಾವ ತರ ಟ್ರೋಲ್ಗೆ ಒಳಗಾದ್ರು, ಪಾಕಿಸ್ತಾನದ ಜನತೆಯಲ್ಲೇ ಬಾಯಿ ಬಂದಂಗೆ ಉಗಿಸ್ಕೊಂಡ್ರು ಅನ್ನೋದನ್ನ ನೋಡಿದ್ವಿ. ಈಗ ಸಂಸದರ ನಿಯೋಗವನ್ನ ಭಾರತ ಸರ್ಕಾರ ಇಲ್ಲಿ ಒಂದು ಯಾವ್ಯಾವ ದೇಶಕ್ಕೆ ಯಾರ್ಯಾರು ಹೋಗಬೇಕು ಅಂತ ಹೇಳಿ ಲಿಸ್ಟ್ ರೆಡಿ ಮಾಡ್ತಾ ಇದ್ದಂಗೆ ಪಾಕಿಸ್ತಾನ ಏನ್ ಪ್ಲಾನ್ ಮಾಡ್ಕೊಂಡಿದೆ, ಇದನ್ನೇ ಕಾಪಿ ಮಾಡ್ತಾ? ಶರ್ಮಿತಾ, ಏನು ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ನಡುವೆ ಪಾಕಿಸ್ತಾನ ಕಾದ ಕಬ್ಬಿಣದಂತಾಗಿದೆ. ಅಂದರೆ ಕಬ್ಬಿಣ ಕಾದಾಗ ಒಂದಿಷ್ಟು ಬಡಿಬೇಕು ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ, ಆವಾಗ ಕಾದ ಕಬ್ಬಿಣ ಹೆಂಗೆ ಬೇಕಾದ್ರೂ ಹಂಗೆ ಬೆಂಡಾಗುತ್ತೆ. ಇದೇ ಒಂದು ದೃಷ್ಟಿಯಿಂದ ಭಾರತ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ನರಿ ಬುದ್ಧಿಯನ್ನು ಬಟಾ ಬಯಲು ಮಾಡೋಕ್ಕೆ ಮುಂದಾಗಿರ್ತಕ್ಕಂಥದ್ದು. ಏನು 7 ಸಂಸದರ 7 ತಂಡಗಳನ್ನ ಮಾಡಿದೆ. ಶಶಿ ತರೂರ್ ನೇತೃತ್ವದಲ್ಲಿ ಮೇಜರ್ ರಾಷ್ಟ್ರಗಳಿಗೆ, ಅಮೆರಿಕದಂತಹ ರಾಷ್ಟ್ರಗಳಿಗೆ ಕಳಿಸ್ತಾ ಇದೆ. ನಮ್ಮ ಇಲ್ಲಿ ಬೆಂಗಳೂರಿಂದೇನೋ ಸಂಸದ ತೇಜಸ್ವಿ ಸೂರ್ಯ ಕೂಡ ಇದ್ದಾರೆ ಆ ಟೀಮಲ್ಲಿ. ಅಂದರೆ ಪ್ರತಿ ಸಾರಿನೂ ಪಾಕಿಸ್ತಾನ ಏನು ಮಾಡ್ತಾ ಇದೆ ಅಂದರೆ ಕಾಪಿ ಕ್ಯಾಟ್, ನೀವು ಆಗಲೇ ಹೇಳಿದಂತೆ ಭಾರತ ಏನು ಮಾಡಬೇಕೋ ಅದಕ್ಕೊಂದೇನಾದರೂ ಒಂದು ಕಳ್ಳಗೊಂದು ಪಿಳ್ಳೆನೇವ ಅನ್ನಂಗೆ ಅವ್ರೇನಾದರೂ ಮಾಡಿದ್ರೆ ನಾವೇನಾದ್ರು ಒಂದು ಮಾಡಬೇಕು ಈ ಕಡೆಯಿಂದ. ಅಂದರೆ ತಾನು ಸುಮ್ಮನಿರಲ್ಲ, ತಾನು ತುಂಬ ಒಳ್ಳೆ ಮನುಷ್ಯ, ತಾನು ತುಂಬ ಸೊಫೆಸ್ಟಿಕೇಟೆಡ್, ಜಗತ್ತಿಗೆ ಒಂದು ತೋರಿಸುವಂಥ ಪ್ರಯತ್ನ ಈಗ ಅದೇ ಪ್ರಯತ್ನ ಕೂಡ ಮಾಡ್ತಾಯಿದೆ. ಮೊನ್ನೆ ಮೋದಿ ಆದಂಪುರ್ ಏರ್ ಬೇಸ್ಗೆ ಹೋದಾಗ ಅಲ್ಲಿ ಸಿಯಾಲ್ಕೋಟ್ ಏರ್ ಬೇಸ್ಗೆ ಹೋಗಿದ್ದೆ, ಅವ್ರು ಯಾರೋ ಪಾಕ್ ಪ್ರಧಾನಿ, ಅಲ್ಲೂ ಕೂಡ ಒಂದು ಡ್ರಾಮಾ ಮಾಡಿದರು ನೋಡಿ. ಅಲ್ಲೇ ಬಿದ್ದಿರ್ತಕ್ಕಂಥ ಒಂದಿಷ್ಟು ಡ್ರೋನ್ ಚೂರುಗಳನ್ನ ಅದನ್ನು ಇದನ್ನು ಒಂದಿಷ್ಟು ಪರಿಶೀಲನೆ ಮಾಡ್ತಕ್ಕಂಥದ್ದು. ಅಂದರೆ ನಾವು ಕೂಡ ಭಾರತಕ್ಕೆ ಹೊಡೆದಿದ್ದೀವಿ ನೋಡಿ, ಹೆಂಗೆ ಎಲ್ಲ ಪೀಸ್ ಆ ಕಡೆಯಿಂದ ಬಂದಿರತಕ್ಕಂಥ ವೆಪನ್ಸ್ಗಳ ಪೀಸ್ ಬಿದ್ದಿದೆ, ಈ ಥರ ನಿಂತ್ಕೊಂಡು ಆಮೇಲೆ ಒಂದಿಷ್ಟು ಏನೋ ಟ್ಯಾಂಕರ್ ಮೇಲತ್ತೆ ಒಂದಿಷ್ಟು ಪೋಸ್ ಕೊಟ್ಟ, ಈ ಥರದ್ದೆಲ್ಲ ಘಟನೆಗಳಾಯಿತು. ಅದಾದಮೇಲೆ ಏನೋ ವಿಶ್ವಮಟ್ಟದಲ್ಲಿ ಪಾಕಿಸ್ತಾನದ ನರಿ ಬುದ್ಧಿಯನ್ನು ಏನು ತೋರಿಸೋದಕ್ಕೆ ಮೋದಿ ಅವರು ಒಂದು ಏನು ಮಾಡಿದರು, ನಿಯೋಗ ಮಾಡಿದರು, ಸಂಸದ ನಿಯೋಗ. ಅದಾಗಿ ಒಂದು 2 ದಿನದಲ್ಲೇ ಪಾಕಿಸ್ತಾನ ಮತ್ತು ಅದನ್ನೇ ಸೇಮ್ ಯಥಾವತ್ತು ಕಾಪಿ ಮಾಡ್ತಾ ಇದೆ. ಏನೋ ಶಹಬಾಜ್ ಶರೀಫು ಮತ್ತು ಬಿಲಾವಲ್ ಭುಟ್ಟೋ ಅಲ್ಲೇನೋ ಪಾಕಿಸ್ತಾನ್ ಪೀಪಲ್ ಪಾರ್ಟಿ ಅಧ್ಯಕ್ಷ ಇದ್ದಾರೆ, ಇಬ್ಬರು ಮಾತಾಡ್ಕೊಂಡಿದ್ದಾರೆ. ಹೆಂಗಾದ್ರೂ ಮಾಡಿ ಮರ್ಯಾದೆ ಉಳಿಸ್ಕೋಬೇಕಲ್ಲ, ಆಲ್ರೆಡಿ ಮರ್ಯಾದೆ ಹೋಗ್ಬಿಟ್ಟಿದೆ ಜಾಗತಿಕ ಮಟ್ಟದಲ್ಲಿ. ಎಲ್ಲ ದೇಶಗಳಿಗೂ ಪಾಕಿಸ್ತಾನಕ್ಕೆ ಏನಾದ್ರು ನಿರ್ಬಂಧ ಇರ್ಬಿಟ್ರೆ ಪಾಕಿಸ್ತಾನ ಒಬ್ಬಂಟಿ ಆಗುತ್ತೆ, ಮೂಲೆ ಗುಂಪಾಗುತ್ತೆ, ಯಾವುದೇ ಸೌಕರ್ಯಗಳು ಸಿಗಲ್ಲ, ಸೌಲಭ್ಯಗಳು ಸಿಗಲ್ಲ. ಫಾರ್ ಎಕ್ಸಾಂಪಲ್ ಏನೋ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಇರುತ್ತೆ, ಫ್ಲೈಟ್ ಬಂದಾದರೆ ಪಾಕಿಸ್ತಾನದವರು ಬೇರೆ ದೇಶಗಳಿಗೆ ಹೋಗೋದು ಹೆಂಗೆ? ಸೊ ಪಾಕಿಸ್ತಾನದ ವಿದ್ಯಾರ್ಥಿಗಳಿಗೆ ಬೇರೆ ದೇಶದಲ್ಲಿ ಎಜುಕೇಷನ್ಗೆ ಅವಕಾಶ ಕೊಡದೇ ಇದ್ದರೆ ಪಾಕಿಸ್ತಾನದವ್ರು ಹೆಂಗೆ ವಿದ್ಯಾವಂತರಾಗೋದು, ಬುದ್ಧಿವಂತರಾಗೋದು? ಮತ್ತೇನಾದರೂ ಇಂಡಸ್ಟ್ರಿ ಲೆವೆಲಲ್ಲಿ ಏನಾದರೂ ಫ್ಯಾಕ್ಟ್ರಿಗಳಿರುತ್ತೆ, ಏನಾದರೂ ಬೇರೆ ದೇಶಗಳು ಏನು ಅಗ್ರಿಮೆಂಟ್ ಮಾಡಿರುತ್ತೆ ಕ್ಯಾನ್ಸಲ್ ಮಾಡಿಬಿಟ್ಟು, ಫಾರ್ ಎಕ್ಸಾಂಪಲ್
ಫೋನ್ ಕಂಪ್ನಿ ಇರ್ಬೋದು, ಅಥವಾ ವೆಹಿಕಲ್ ಫ್ಯಾಕ್ಟ್ರೀಸ್ ಈ ಥರ ಪ್ರೊಡಕ್ಷನ್ ಕಂಪ್ನಿಗಳಿರ್ಬೋದು, ಅಥವಾ ಇಂಜಿನಿಯರಿಂಗ್ ರಿಲೇಟೆಡ್, ಏರೋಸ್ಪೇಸ್ ರಿಲೇಟೆಡ್ ಈ ಥರ ಸುಮಾರು ಅಗ್ರಿಮೆಂಟ್ಗಳಾಗಿರುತ್ತೆ ಮತ್ತು ವ್ಯವಹಾರ ಆಗ್ತಾ ಇರುತ್ತೆ. ಮತ್ತು ಆರ್ಥಿಕವಾಗಿ ಒಂದಿಷ್ಟು ಏನೋ ಪ್ರಬಲ ಆಗೋದಂತೂ ಸುಳ್ಳು, ಹೊಟ್ಟೆಪಾಡಿಗೆ ಅಂತಾರಲ್ಲ ಆ ಲೆವೆಲ್ಗೆ ಪಾಕಿಸ್ತಾನ ಹೆಂಗೆ ಬದುಕಬೇಕು ಅನ್ನೋದನ್ನು ಮುಂದಿನ ದಿನಗಳು ಯೋಚನೆ ಮಾಡಬೇಕಾಗುತ್ತೆ. ಹೀಗಾಗಿ ಇಡೀ ಜಗತ್ತಿನಲ್ಲಿರೋ ಪ್ರಮುಖ ದೇಶಗಳು ಯಾವ್ಯಾವ ಪಾಕಿಸ್ತಾನ ಜೊತೆ ರಾಜತಾಂತ್ರಿಕ ನಂಟಿದೆ ಮತ್ತು ಆರ್ಥಿಕವಾಗಿ ಯಾವ್ಯಾವ ಒಂದಿಷ್ಟು ವ್ಯವಹಾರ ಒಪ್ಪಂದ ಇಟ್ಕೊಂಡಿದ್ದಾರೆ, ಅವೆಲ್ಲ ಏನಾದ್ರು ಪಾಕಿಸ್ತಾನ ಜೊತೆ ಬ್ರೇಕಪ್ ಆಗ್ಬಿಟ್ರೆ ಪಾಕಿಸ್ತಾನಕ್ಕೆ ಉಸಿರಾಡೋದು ಕೂಡ ಕಷ್ಟ ಆಗ್ಬಿಡುತ್ತೆ. ಈಗ ಆಲ್ರೆಡಿ ಏನೋ ಭಾರತ ನೀರು ಕೊಡಲ್ಲ, ನಾವು ಸಿಂಧು ನದಿ ನೀರು ಬಿಡಲ್ಲ ಅಂತ ಗಮನಿಸಬೇಕು ರಮೇಶ್. ಈಗ ಕದನ ಏನ್ ನಡೀತಾ ಇತ್ತು, ಸಂಘರ್ಷ ಏನ್ ನಡೀತಾ ಇತ್ತು ಭಾರತ ಪಾಕಿಸ್ತಾನದ ಮಧ್ಯದಲ್ಲಿ, ಆ ಟೈಮ್ನಲ್ಲಿ ನಾವು ನೋಡ್ದಂಗೆ ಭಾರತಕ್ಕೆ ಎಷ್ಟು ದೇಶಗಳು ಸಪೋರ್ಟಿವ್ ಆಗಿದ್ವು, ಪಾಕಿಸ್ತಾನಕ್ಕೆ ಎಷ್ಟು ದೇಶಗಳು ಸಪೋರ್ಟಿವ್ ಆಗಿದ್ವು ಅನ್ನೋದನ್ನು ಕೂಡ ನಾವು ಗಮನಿಸಿದ್ವಿ. ಆ ನಿಟ್ಟಿನಲ್ಲಿ ಈಗ ಪಾಕಿಸ್ತಾನ ವಿವಿಧ ದೇಶಗಳಿಗೆ ಅಕಸ್ಮಾತ್ ಈ ತರ ಪರ್ಯಟನೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿನ ಸಂಸದರು ಯಾವ ತರ ಸಾಕ್ಷಿಗಳನ್ನ ಭಾರತದ್ದೇ ತಪ್ಪಿದೆ ಅಂತ ತೋರಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಆ ದೇಶಗಳು ಪಾಕಿಸ್ತಾನವನ್ನ ಎಷ್ಟು ಮಟ್ಟಿಗೆ ನಂಬ್ತಾವೋ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ರಮೇಶ್, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಹತ್ರ ಮಾಹಿತಿಯನ್ನ ಪಡ್ಕೊಂಡು ಹೋಗ್ತೀನಿ. ಮತ್ತೊಂದು ಮೇಜರ್ ಬೆಳವಣಿಗೆ ನಮ್ಮ ದೇಶದಲ್ಲಿ ನಡೆದಿರೋದು ಅಂತಂದ್ರೆ ಪಾಕ್ ಸ್ಪೈ ಜ್ಯೋತಿ ಮಲ್ಹೋತ್ರಾ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅದು ನಿಮಗೆ ಗೊತ್ತಿದೆ, ಅವ್ರನ್ನ ಆಲ್ರೆಡಿ ಈಗ ಕಸ್ಟಡಿಗೂ ಪಡ್ಕೊಂಡು ಆಗಿದೆ. ಜ್ಯೋತಿ ಸ್ನೇಹಿತೆ ಪ್ರಿಯಾಂಕಾ ಸೇನಾಪತಿಯನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಅಂದ್ರೆ ಜ್ಯೋತಿ ಜೊತೆ ನಂಟಿರುವಂತ ಆರೋಪದ ಮೇಲೆ ಐಬಿ ಡ್ರಿಲ್ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಂದೇನೂ ತಪ್ಪಿಲ್ಲ ಅಂತ ಹೇಳಿ ಜ್ಯೋತಿ ಸ್ನೇಹಿತೆ ಪ್ರಿಯಾಂಕಾ ಸೇನಾಪತಿ ಹೇಳಿದಾರಂತೆ ಅಧಿಕಾರಿಗಳ ಮುಂದೆ. ಅಲ್ಲದೆ ವಿಚಾರಣೆಗೆ ಎಲ್ಲಾ ರೀತಿಯ ಸಹಕಾರವನ್ನು ತಾನು ಕೊಡ್ತೀನಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ದಾರಂತೆ. ಐಬಿ ಅಧಿಕಾರಿಗಳಿಂದ ಒಡಿಶಾದ ಪುರಿ ನಿವಾಸಿ ಪ್ರಿಯಾಂಕಾಗೆ ಡ್ರಿಲ್ ಮಾಡಲಾಗಿದೆ. ಈಕೆ ಜ್ಯೋತಿ ಮಲ್ಹೋತ್ರಾ ಸ್ನೇಹಿತೆಯಂತೆ. ಜ್ಯೋತಿ ಮಲ್ಹೋತ್ರಾ ಯಾರು ಅಂತಂದ್ರೆ ಈಕೆ ಒಬ್ಬಳು ಯೂಟ್ಯೂಬರ್ ಆಗಿರ್ತಾಳೆ. ಪಾಕಿಸ್ತಾನದ ಜೊತೆಯಲ್ಲಿ ಈಕೆ ಲಿಂಕ್ ಅನ್ನ ಹೊಂದಿರ್ತಾಳೆ. ಅಲ್ಲದೆ ಈ ಹಿಂದೆ ಪಾಕಿಸ್ತಾನಕ್ಕೂ ಆಕೆ ಹೋಗಿ ಬಂದಿದ್ದಾಳೆ ಅಂತಾನೂ ಕೂಡ ಒಂದಿಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ. ಅಂದ್ರೆ ಇಲ್ಲಿನ ಮೇಜರ್ ವಿಷಯಗಳನ್ನ, ಅಂದ್ರೆ ರಕ್ಷಣಾ ವಿಷಯಕ್ಕೆ ಸಂಬಂಧಪಟ್ಟಂತ ಮಹತ್ವದ ವಿಚಾರಗಳನ್ನ ಪಾಕಿಸ್ತಾನಕ್ಕೆ ಈಕೆ ರವಾನೆ ಮಾಡಿದ್ಲು ಅಂತ ಹೇಳಿ ಈಕೆ ಮೇಲೆ ಗಂಭೀರವಾದಂತ ಆರೋಪದ ಹಿನ್ನೆಲೆಯಲ್ಲಿ ಇದೀಗ ಈಕೆಯನ್ನ ಕೋರ್ಟ್ಗೂ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೆ ಪಡೆಯಲಾಗಿದೆ. ಮತ್ತೆ ಈಕೆಯ ಲಿಂಕ್ ನಲ್ಲಿ ಯಾರೆಲ್ಲ ಇದ್ರು ಫ್ರೆಂಡ್ಸ್, ಅವರನ್ನು ಕೂಡ ಇದೀಗ ಅಧಿಕಾರಿಗಳು ತೀವ್ರ ರೀತಿಯಲ್ಲಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದರಲ್ಲಿ ಪ್ರಿಯಾಂಕಾ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದಾಗ ನನ್ನ ತಪ್ಪೇನೂ ಇಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಆದ್ರೆ ವಿಚಾರಣೆಗೆ ನಾನು ಸಂಪೂರ್ಣವಾಗಿ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಮಾಹಿತಿ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಎಡಿಟರ್ ಡಾಕ್ಟರ್ ರಮೇಶ್ ಕುಮಾರ್. ಡಾಕ್ಟರ್ ರಮೇಶ್, ಸೊ ಇಲ್ಲಿನ ಒಂದಿಷ್ಟು ಇಂತಹ ಮೆಸೇಜ್ಗಳನ್ನ, ಅಂದ್ರೆ ರಕ್ಷಣಾ ವಿಷಯಕ್ಕೆ ಸಂಬಂಧಪಟ್ಟಂತ ಮಹತ್ವದ ವಿಷಯಗಳನ್ನ ಯಾರು ಹಂಚಿಕೆ ಮಾಡಿದಾರಲ್ಲ ಅವ್ರ ಮೇಲೆ ತುರ್ತಾಗಿ ಕ್ರಮ ಆಗಲೇಬೇಕು. ಪಾಕಿಸ್ತಾನಕ್ಕೆ ಇಲ್ಲಿನ ಮೇಜರ್ ವಿಷಯಗಳನ್ನ ಸೋರಿಕೆ ಮಾಡಿದ್ರಿಂದಲೇ ನಮ್ ಲೂಪ್ ಹೋಲ್ಸ್ ಏನು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ, ಅಥವಾ ನಾವೇನ್ ಪ್ಲಾನ್ ಮಾಡಿದೀವಿ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ಈ ನಿಟ್ಟಿನಲ್ಲಿ ಜ್ಯೋತಿಯ ಪಾತ್ರ, ಆಕೆಯ ಸ್ನೇಹಿತೆಯ ಪಾತ್ರದ ಬಗ್ಗೆ ಯಾವ ತರ ವಿಚಾರಣೆ ಆಗ್ತಾ ಇದೆ, ಎಸ್ಪೆಷಲಿ ಯೂಟ್ಯೂಬರ್ಸ್ಗೆ ಯಾವ ತರ ಒಂದು ಖಡಕ್ ಸಂದೇಶವನ್ನ ಅಧಿಕಾರಿಗಳು ಕೊಡ್ತಾ ಇದ್ದಾರೆ? ನಿಜಕ್ಕೂ ಶರ್ಮತೆ ಏನಂದರೆ, ಪಾಕಿಸ್ತಾನ ಮೊದಲೆಲ್ಲ ಅಲ್ಲಿಯ ಕೆಲವು ಮಹಿಳೆಯರನ್ನು, ಹುಡುಗಿಯರನ್ನು ಬಳಸ್ಕೊಂಡು ಇಲ್ಲಿ ಭಾರತದ ಕೆಲವು ಸೇನಾಧಿಕಾರಿಗಳು, ಗ್ರೌಂಡ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದಿಷ್ಟು ಅಧಿಕಾರಿಗಳು ಅಥವಾ ಸಿಬ್ಬಂದಿಯ ಮೇಲೆ ಹನಿ ಟ್ರ್ಯಾಪ್ ಮಾಡಿರ್ತಕ್ಕಂಥ ಸಾಕಷ್ಟು ಸುದ್ದಿಗಳನ್ನ ನಮ್ಮ ನ್ಯೂಸ್ 18 ಕನ್ನಡದಲ್ಲಿ ನಾವು ಬಿತ್ತರಿಸಿದ್ದೀವಿ. ಅಂದರೆ ಮಿಲಿಟರಿ ಸೇನಾ ರಹಸ್ಯಗಳನ್ನ ತಿಳ್ಕೊಳ್ಳೋ ಅಂಥದ್ದು, ಅಥವಾ ಇನ್ನಿತರ ಏನಾದರೂ ಡೆವಲಪ್ಮೆಂಟ್ ಅದ್ರ ಬಗ್ಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಎಕ್ವಿಪ್ಮೆಂಟ್ಸ್ ಡೆವಲಪ್ಮೆಂಟ್ ಬಗ್ಗೆ, DRDO ಅಂತ ಕಡೆ ಬಗ್ಗೆ ಮತ್ತು HAL ಕಡೆ ಬಗ್ಗೆ ಈ ಥರದ ಕೆಲವಾರು ಸೂಕ್ಷ್ಮ ವಿಷಯಗಳನ್ನು ಕದ್ದು ತಿಳ್ಕೊಳ್ಳೋ ಅಂತಹ ಪ್ರಯತ್ನವನ್ನು ಪಾಕಿಸ್ತಾನ ಸಾಕಷ್ಟು ಸಾರ ಮಾಡಿದೆ. ಆದರೆ ಈ ಬಾರಿ ಏನಾಗಿದೆ ಅಂದರೆ, ಇಲ್ಲಪ್ಪ ನಮ್ಮ ಹರಿಯಾಣದಲ್ಲಿರ್ತಕ್ಕಂಥ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಇದ್ದಾರೆ, ಆಕೆ ಪಾಕಿಸ್ತಾನಕ್ಕೆ ಹೋಗಿದ್ಲು, ಅಲ್ಲಿನ ಎಂಬಸಿ ಒಂದು ಅವಳಿಗೆ ಆಫರ್ ಕೊಟ್ಟಿತ್ತು, ಅವಳಿಗೆ ಹೋಗಿ ಬಂದಿದ್ಲು. ಸೊ ಅಲ್ಲೇ ಅಧಿಕಾರಿಗಳ ಸಂಪರ್ಕ ಇದೆ, ಆಕೆ ಮೂಲಕ ಭಾರತದ ಸೇನಾ ರಹಸ್ಯಗಳನ್ನ ಮತ್ತು ಆಪರೇಷನ್ ಸಿಂಧೂರ ಇದೆ ಈ ಥರದ ಕೆಲವು ವಿಷಯಗಳನ್ನ ತಿಳ್ಕೊಂತ ಪ್ರಯತ್ನ ಮಾಡಿದೆ ಅಂತಕ್ಕಂಥ ಆರೋಪ ಇದೆ. ಆರೋಪದ ಮೇಲೆ ಆಲ್ರೆಡಿ ಆಕೆಯನ್ನು 5 ದಿನ ಕಸ್ಟಡಿ ತಗೊಂಡು ಎನ್ಕ್ವೈರಿ ಮಾಡ್ತಿದ್ದಾರೆ. ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಏನಂದರೆ, ಜ್ಯೋತಿಗೊಬ್ಬಳು ಫ್ರೆಂಡ್ ಇದ್ದಾಳೆ. ಸೊ ಆಕೆ ಪ್ರಿಯಾಂಕಾ ಸೇನಾಪತಿ ಅಂತ, ಅವಳು ಒಡಿಶಾದ ಪುರಿ ಅವಳು. ಸೊ ಆಕೆಗೆ ಸಂಪರ್ಕ ಇದೆ. ಹೀಗಾಗಿ ಆಕೆಗೆ ಏನು ನಂಟಿತ್ತು, ಆಕೆ ಹೋದ ಕಡೆ ಎಲ್ಲ ಈಕೆ ಹೋಗಿದ್ಲ, ಇವಳಿಗೆ ಏನಾದರೂ ಹೆಚ್ಚಿನ ಮಾಹಿತಿ ಇದೆಯಾ, ಇಬ್ಬರು ಸೇರಿ ಏನಾದರೂ ಪಿತೂರಿ ಮಾಡಿದ್ರಾ, ಪಾಕಿಸ್ತಾನಕ್ಕೆ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅಥವಾ ಕೊಡೋಕ್ಕೆ ಪ್ಲಾನ್ ಮಾಡಿದ್ರು, ಪುರಿಯಲ್ಲಿ ಏನಾದರೂ ಬೇರೆ ಥರದ್ದು ಏನಾದರೂ ಪ್ಲಾನ್ ಮಾಡಿದ್ರೆ, ಈ ಎಲ್ಲ ವಿಷಯಗಳನ್ನು ಕೂಡ IB ಅಧಿಕಾರಿಗಳನ್ನು ಇವತ್ತು ಪ್ರಿಯಾಂಕಾ ಸೇನಾಪತಿ ಏನಿದ್ದಾಳೆ ಆಕೆಯನ್ನು ಕಸ್ಟಡಿ ತಗೊಂಡು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಡಾಕ್ಟರ್ ರಮೇಶ್ ಕುಮಾರ್ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ. ಮುಂದಿನ ಸುದ್ದಿ, ಹೈದರಾಬಾದ್ನಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. ಹೊತ್ತಿ ಉರಿದಿದೆ ಗುಲ್ಜಾರ್ ಹೌಸ್ನ ಕಟ್ಟಡದಲ್ಲಿದ್ದ 14ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಈ ಅಗ್ನಿ ದುರಂತದಲ್ಲಿ ಅಂತ ಮಾಹಿತಿ ಲಭ್ಯವಾಗಿದೆ. ಇನ್ನು ಈ ಕಟ್ಟಡದಲ್ಲಿ ಹಲವಾರು ಜನ ಸಿಲುಕಿರುವಂತ ಸಂಶಯ ಇದೆ. ಗುಲ್ಜಾರ್ ಹೌಸ್ ಕಟ್ಟಡ ಹೊತ್ತಿ ಉರಿದಿದೆ.
16 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಇಲ್ಲಿವರೆಗೂ ಮಾಹಿತಿ ಇದೆ. ಇಂಥ ಘಟನೆಗಳು ಸಂಭವಿಸಿದಾಗ ಸಾವು ನೋವಿನ ಪ್ರಮಾಣ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಕಟ್ಟಡದಲ್ಲಿ ಹಲವಾರು ಜನ ಸಿಲುಕಿರುವಂತಹ ಸಂಶಯ ಇದೆ. ಅಗ್ನಿಶಾಮಕ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಸ್ಥಳದಲ್ಲಿ ಹಲವಾರು ಆಂಬ್ಯುಲೆನ್ಸ್ಗಳು ಮೊಕ್ಕಾಂ ಹೂಡಿವೆ. ಸಾವು ನೋವು ಮತ್ತಷ್ಟು ಹೆಚ್ಚಾಗುವಂತಹ ಸಂಭವ ಇದೆ. ಘಟನೆಯ ಮಾಹಿತಿಯನ್ನ ಪಡಿತಾ ಇದ್ದಾರೆ ತೆಲಂಗಾಣ ಸಿಎಂ. ಶಾರ್ಟ್ ಸರ್ಕ್ಯೂಟ್ನಿಂದ ಈ ಬೆಂಕಿ ಅವಘಡ ಸಂಭವಿಸಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಒಂದು ಸಂಶಯ ಇದೆ. 4 ಮಕ್ಕಳು ಸೇರಿದಂತೆ 16 ಮಂದಿ ಸಾವನ್ನಪ್ಪಿದ್ದಾರೆ. 3 ಮಹಿಳೆಯರು, 4 ಪುರುಷರು ಸಾವನ್ನಪ್ಪಿದ್ದಾರೆ. ಇನ್ನು ಈ ಕಟ್ಟಡದಲ್ಲಿ ಇನ್ನೂ ಹಲವರು ಸಿಲುಕಿರುವಂತ ಸಂಶಯ ಇದೆ. ಹೈದರಾಬಾದ್ನ ಗುಲ್ಜಾರ್ ಹೌಸ್ನಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿರೋದು. ಚಾರ್ಮಿನಾರ್ ಬಳಿ ಇದೆ ಈ ಗುಲ್ಜಾರ್ ಹೌಸ್ ಕಟ್ಟಡ. ಈ ಕಟ್ಟಡದಲ್ಲಿ ಒಂದೇ ಕುಟುಂಬ ವಾಸವಿತ್ತು. ಕೆಳಗೆ ಅಂಗಡಿಗಳನ್ನ ಬಾಡಿಗೆ ಕೊಟ್ಟಿದ್ರು. ಮೊದಲ ಮಹಡಿಯಲ್ಲಿ ಇಡೀ ಕುಟುಂಬ ವಾಸ ಮಾಡ್ತಿತ್ತು. ಸದ್ಯ ಬೇಸಿಗೆ ರಜೆಗೆ ಇವರೆಲ್ಲ ನೆಂಟರಿಷ್ಟು ಮನೆಗೆ ಅಂತ ಬಂದಿದ್ರಲ್ಲಿಗೆ. ಹೀಗಾಗಿ ಸಾವು ನೋವು ಹೆಚ್ಚಾಗುವಂತ ಸಂಭವ ಇದೆ. 67 ವರ್ಷದ ರಾಜೇಂದ್ರ ಕುಮಾರ್, 65 ವರ್ಷದ ಸುಮಿತ್ರಾ, 72 ವರ್ಷದ ಮುನ್ನಾಬಾಯಿ, 30 ವರ್ಷದ ಅಭಿಷೇಕ್, 17 ವರ್ಷದ ಅರುಷಿ, 37 ವರ್ಷದ ಶೀತಲ್ ಜೈಲ್, 7 ವರ್ಷದ ಅರ್ಷದಿ ಹಾಗೇನೆ 2 ವರ್ಷದ ಇರಾಜ್ ಮೃತಪಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ಕೇಂದ್ರ ಸಚಿವ ಕಿಶನ್ ರೆಡ್ಡಿ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಇನ್ನು ಘಟನೆ ಬಗ್ಗೆ ಪ್ರಧಾನಿ ಮೋದಿ ಸಂತಾಪವನ್ನ ಸೂಚಿಸಿದ್ದಾರೆ. ಮೃತರ ಸಂಬಂಧಿಕರಿಗೆ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಗಾಯಾಳುಗಳಿಗೆ 50,000 ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒನ್ಸ್ ಅಗೇನ್ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಡಾಕ್ಟರ್ ರಮೇಶ್ ಕುಮಾರ್. ಡಾಕ್ಟರ್ ರಮೇಶ್ ಕುಮಾರ್, ಈಗ ಸಮ್ಮರ್ ಹಾಲಿಡೇಸ್ ಈ ನಿಟ್ಟಿನಲ್ಲಿ ಇದು ಚಾರ್ಮಿನಾರ್ ಸಮೀಪದಲ್ಲೇ ಇರೋದ್ರಿಂದ ಸಾಕಷ್ಟು ಜನ ಹಾಲಿಡೇಸ್ಗೂ ಕೂಡ ಬಂದಿದ್ರು. ಆ ಕಟ್ಟಡದಲ್ಲಿ ಎಷ್ಟು ಜನ ಇದ್ರು ಈ ಘಟನೆ ಸಂಭವಿಸಿದಾಗ? ಘಟನೆ ಕಾರಣ ಏನು ಅಂತ ಸದ್ಯಕ್ಕೆ ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಇದೆ. ಶರ್ಮಿತಾ, ಒಟ್ಟು ಎಷ್ಟು ಜನ ಇದ್ರೆ ಅಂತ ಈಗ ಸದ್ಯದ ಮಾಹಿತಿ ಇಲ್ಲ. ಆದ್ರೆ ನ್ಯೂಸೆಟ್ಟಿಂಗ್ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಒಂದು 16-17 ಜನ ಸತ್ತೋಗಿರ್ತಕ್ಕಂಥದ್ದು. ಏನೋ ಎಸಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಇಡೀ ಬಿಲ್ಡಿಂಗ್ಗೆ ಬೆಂಕಿ ಹತ್ಕೊಂಡಿರ್ತಕ್ಕಂಥದ್ದು. ಏನೋ ಗ್ರೌಂಡ್ ಫ್ಲೋರ್ಲಿ ಅದು ಏನೋ ಆರ್ಟ್ ಆಫ್ ದ ಸಿಟಿ, ಇದು ಚಾರ್ಮಿನಾರ್ ಇರೋದು ಹೈದರಾಬಾದ್ ಅಲ್ಲಿ. ಅಲ್ಲಿರ್ತಕ್ಕಂಥ ಒಂದು ಏನೋ ಕೆಳಗಡೆ ಅದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಲ್ಲಿ ಸಾಕಷ್ಟು ಮಳಿಗೆಗಳನ್ನ ಬಾಡಿಗೆ ಕೊಟ್ಟಿದ್ರು. ಅದ್ರ ಮೇಲೆ ಒಂದಿಷ್ಟು ಏನೋ ಕುಟುಂಬಗಳು ವಾಸ ಇದು. ಕೆಳಗಡೆ ಕಮರ್ಷಿಯಲ್ ಮತ್ತೆ ಮೇಲೆ ರೆಸಿಡೆನ್ಷಿಯಲ್. ಈ ತರ ಕಟ್ಟಡದಲ್ಲಿ ಬೆಂಕಿ ಬಿದ್ದಿರ್ತಕ್ಕಂಥದ್ದು. ಸದ್ಯಕ್ಕೆ ನ್ಯೂಸೆಟ್ಟಿಂಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಒಟ್ಟು 4 ಜನ ಮಕ್ಕಳು ಸೇರಿದ್ದಾರೆ ಮತ್ತು 3 ಜನ ಮಹಿಳೆಯರು, 4 ಪುರುಷರು. ಈಗ ಸುಮಾರು 16ಕ್ಕೂ ಅಧಿಕ ಜನ ಮೃತಪಟ್ಟಿರ್ತಕ್ಕಂಥದ್ದು. ಏನು ದೃಶ್ಯದಲ್ಲಿ ನಾವು ತೋರಿಸ್ತಾ ಇದೀವಿ. ಸಾಕಷ್ಟು ಅಗ್ನಿಶಾಮಕ ದಳ ಬಂದಿದ್ದಾವೆ, ಬೆಂಕಿ ಆರಿಸುವಂತ ಪ್ರಯತ್ನ ಪಡ್ತಿದ್ರು. ಮತ್ತೆ ಬಿಲ್ಡಿಂಗ್ ಅಲ್ಲಿ ಯಾರಾದ್ರೂ ಏನಾದ್ರು ಸ್ಟ್ರಕ್ ಆಗಿದ್ರೆ ಅವ್ರನ್ನು ಕೂಡ ಅವರ ತರಹಂತ ಪ್ರಯತ್ನ ಆಗ್ತಾ ಇದೆ. ಶರ್ಮಿತಾ, ಸಾವಿನ ಸಂಖ್ಯೆ ಒಂದಿಷ್ಟು ಹೆಚ್ಚಾಗುವಂತ ಸಾಧ್ಯತೆಗಳು. ಯಾಕೆಂದ್ರೆ ಬಿಲ್ಡಿಂಗ್ ಒಳಗೆ ಎಷ್ಟು ಜನ ಇದ್ರೆ ಅಂತ ಎಕ್ಸಾಕ್ಟ್ ಮಾಹಿತಿ ಇಲ್ಲ. ಯಾರಾದ್ರೂ ರೂಮಲ್ಲಿ ಸ್ಟ್ರಕ್ ಆಗಿದಾರಾ ಅಥವಾ ಇನ್ನೇನಾಗಿದೆ ಅಂತ ಗೊತ್ತಿಲ್ಲ. ಯಾರ್ಯಾರನ್ನ ಸೇವ್ ಮಾಡ್ತಿದ್ರೆ ಅವ್ರನ್ನೆಲ್ಲ ಆಂಬ್ಯುಲೆನ್ಸ್ ಮೂಲಕ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗ್ತಿದೆ. ದೃಶ್ಯ ನೋಡ್ತಾ ಇದ್ರೆ ಭೀಕರವಾಗಿ ಬೆಂಕಿ ಆವರಿಸ್ತಾ ಇದೆ. ಬೆಂಕಿಯ ಜ್ವಾಲೆ, ಹೊಗೆ ದಟ್ಟ ರೀತಿಯಲ್ಲಿ ಆವರಿಸ್ಕೊಂಡ್ಬಿಟ್ಟಿದೆ. ನೀವೇ ಹೇಳ್ದಂಗೆ ಚಾರ್ಮಿನಾರ್ ಅಂದ್ರೆ ಅದು ಹೃದಯ ಭಾಗ ಹೈದರಾಬಾದ್ನದ್ದು. ಮತ್ತೆ ಅಲ್ಲಿ ಪಕ್ಕದಲ್ಲೇ ಬಿಲ್ಡಿಂಗ್ಸ್ ಗಳಿವೆ, ಹತ್ರ ಗ್ಯಾಪೇ ಇರಲ್ಲ. ಪಕ್ಕದ ಕಟ್ಟಡಗಳಿಗೂ ಹಾನಿಯಾಗಿರೋ ಬಗ್ಗೆ ಏನಾದ್ರು ಮಾಹಿತಿ? ಶರ್ಮಿತಾ, ನೀವು ಹೈದರಾಬಾದ್ ಅಲ್ಲಿ ಇದ್ದವರು, ನಿಮ್ಗೂ ಗೊತ್ತಿರುತ್ತೆ ಚಾರ್ಮಿನಾರ್ ಸುತ್ತಮುತ್ತ ಏರಿಯಾ ಹೆಂಗಿದೆ ಅಂದ್ರೆ. ನಮ್ದು ಏನು ಈಗ ಚಿಕ್ಕಪೇಟೆ ಇದೆ ಆ ರೀತಿ ಒಂದಿಷ್ಟು ತುಂಬಾ ಬ್ಯುಸಿ ಏರಿಯಾ, ಗಲ್ಲಿಗಳು ಜಾಸ್ತಿ. ಅಲ್ಲಿ ಒಂದಿಷ್ಟು ಪಕ್ಕ ಕಮರ್ಷಿಯಲ್ ಏರಿಯಾ, ಅಲ್ಲಿ ಚಿಕ್ಕ ಪುಟ್ಟ ಏನೋ ರೋಡ್ ಸೈಡ್ ಅಂಗಡಿಗಳೇ ಜಾಸ್ತಿ. ಅಂದ್ರೆ ನಿಮ್ಗೆ ಅರ್ಜೆಂಟ್ ಆಗಿ ಒಂದು ಆಂಬ್ಯುಲೆನ್ಸ್ ಅಥವಾ ಏನೋ ಅಗ್ನಿಶಾಮಕ ವೆಹಿಕಲ್ ಹೋಗಕ್ ಕೂಡ ಕಷ್ಟ ಅಂತ ಇಕ್ಕಟ್ಟಾದ ಪರಿಸ್ಥಿತಿ, ಇಕ್ಕಟ್ಟಾದ ಜಾಗ ಇದು. ಹೀಗಾಗಿ ಒಂದಿಷ್ಟು ಏನು ರಕ್ಷಣಾ ಕಾರ್ಯ ಮತ್ತೆ ಏನೋ ಒಂದಿಷ್ಟು ತಡ ಆಗಂತ ಎಲ್ಲ ಸಾಧ್ಯತೆಗಳಿದೆ. ಯಾಕಂದ್ರೆ ಈಗಾಗಲೇ ಒಂದಿಷ್ಟು ಇದು ಏನೋ ಎಷ್ಟರ ಮಟ್ಟಿಗೆ ಆಗಿದೆ ಅಂದ್ರೆ ಕಿಶನ್ ರೆಡ್ಡಿ ಕೂಡ ಅರ್ಜೆಂಟ್ ಆಗಿ ಹೋಗಿ ಅಲ್ಲಿ ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಮೋದಿ ಯಾರು ಮೃತಪಟ್ಟಿದ್ದಾರೆ ಅವ್ರಿಗೆ ಒಂದು ಸಂತಾಪ ಸೂಚಿಸ್ಬಿಟ್ಟು ತಲಾ 2 ಲಕ್ಷ ರೂಪಾಯಿ ಪರಿಹಾರನ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ ಒಂದು 50,000 ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಸಾಧ್ಯವಾದಷ್ಟು ಬೇಗ ಯಾರ್ಯಾರು ಬಿಲ್ಡಿಂಗ್ ಅಲ್ಲಿ ಸ್ಟ್ರಕ್ ಆಗಿದೆ ಅವ್ರನ್ನೆಲ್ಲ ಕರ್ಕೊಂಡ್ಬಂದ್ಬಿಟ್ಟು ಟ್ರೀಟ್ಮೆಂಟ್ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿಎಂ ಕೂಡ ಈ ನಿಟ್ಟಿನಲ್ಲಿ 1-to-1 ಟಚ್ ಇದ್ಬಿಟ್ಟು ಚೀಫ್ ಸೆಕ್ರೆಟರಿ ಜೊತೆ ಮತ್ತೆ ಎಲ್ಲಾ ಡಿಪಾರ್ಟ್ಮೆಂಟ್ಗಳ ಜೊತೆ ಆದಷ್ಟು ಬೇಗ ಎಲ್ಲರನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡಿಸ್ತಾ ಇದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಡಾಕ್ಟರ್ ರಮೇಶ್ ಕುಮಾರ್ ತಮ್ಮ ಇನ್ಫಾರ್ಮೇಶನ್ಗೆ. ಪಂಜಾಬ್ನಲ್ಲಿ ಧರ್ಮಸ್ಥಳ ಮೂಲದ ಉದ್ಯೋಗಿ ಸಾವನ್ನಪ್ಪಿದ್ದಾರೆ. ನಿಗೂಢವಾಗಿ ಸಾವಿಗೀಡಾಗಿದ್ದಾರೆ ಏರೋಸ್ಪೇಸ್ನ ಎಂಜಿನಿಯರ್. ಧರ್ಮಸ್ಥಳದಿಂದ ಪಂಜಾಬ್ಗೆ ಹೊರಟಿದ್ರು ಆಕಾಂಕ್ಷ. ಆಕಾಂಕ್ಷ ಕುಟುಂಬ ಈಗ ಹೊರಟಿದೆ. ಆಕಾಂಕ್ಷ ಅಲ್ಲೇ ಇದ್ರು, ಆದರೆ ನಿಗೂಢವಾಗಿ ಈಗ ಸಾವನ್ನಪ್ಪಿದ್ದಾರೆ. ಆ ಸಾವಿಗೆ ನಿಖರವಾದಂಥ ಕಾರಣ ಏನು ಅನ್ನೋ ಕುರಿತಂತೆ ಈಗ ಬಹಳಷ್ಟು ಅನುಮಾನಗಳು ಹುಟ್ಟುಕೊಂಡಿದೆ. ಧರ್ಮಸ್ಥಳದ ಬೋಳಿಯಾರ್ ನಿವಾಸಿ ಆಕಾಂಕ್ಷ ಸುರೇಂದ್ರ ಹಾಗೇನೆ ಸಿಂಧು ದೇವಿ ಅವರ ಮಗಳು. 6 ತಿಂಗಳ ಹಿಂದೆ ವೃತ್ತಿ ಜೀವನವನ್ನು ಆರಂಭ ಮಾಡಿದ್ರು ಆಕಾಂಕ್ಷ. ಪಂಜಾಬ್ನ ಫಗ್ವಾಡಾ ಕಾಲೇಜಲ್ಲಿ ಉನ್ನತ ಶಿಕ್ಷಣವನ್ನ ಪೂರೈಸಿದ್ರು. ದೆಹಲಿಯಲ್ಲಿ ಏರೋಸ್ಪೇಸ್ ಇಂಜಿನಿಯರ್ ಆಗಿ ಉದ್ಯೋಗದಲ್ಲಿದ್ರು. ಜಪಾನ್ನಲ್ಲಿ ಉದ್ಯೋಗವನ್ನ ಗಿಟ್ಟಿಸಿಕೊಂಡಿದ್ರು ಆಕಾಂಕ್ಷ. ನಂತರ ನಿಗೂಢ ರೀತಿಯಲ್ಲಿ ಈಗ ಸಾವನ್ನಪ್ಪಿದ್ದಾರೆ. ನಿಟ್ಟಿನಲ್ಲಿ ಹಲವಾರು ಅನುಮಾನಗಳು ವ್ಯಕ್ತವಾಗಿದೆ. ಪಂಜಾಬ್ನಲ್ಲಿ ಆಕಾಂಕ್ಷ ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಈಕೆ ಧರ್ಮಸ್ಥಳದ ಬೋಳಿಯಾರ್ ನಿವಾಸಿಯಾಗಿದ್ರು. ಇದರ ಮಗಳು ನಿಗೂಢವಾಗಿ ಸಾವನ್ನಪ್ಪಿದ್ದಾಳೆ ಅನ್ನೋ ಸುದ್ದಿ ತಿಳಿತಾ ಇದ್ದಂಗೆ ಪೋಷಕರು ಪಂಜಾಬ್ ಕಡೆಗೆ ದೌಡಾಯಿಸಿದ್ದಾರೆ.
ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಆಕಾಂಕ್ಷ, ಪಂಜಾಬ್ನಲ್ಲೇ ಎಜುಕೇಶನ್ ಏನೋ ಮುಗಿಸಿದ್ರು ಅಂತಾನು ಇನ್ಫಾರ್ಮೇಶನ್ ಇದೆ. ಅಂದ್ರೆ ಅಲ್ಲಿ ಈಗ ಮತ್ತೆ ಅವ್ರು ವಾಪಸ್ ಹೋಗೋದಕ್ಕೆ ಕಾರಣ ಏನಾಗಿತ್ತು, ಮತ್ತೆ ಏನೋ ಜಪಾನಲ್ಲಿ ಕೆಲಸ ಸಿಕ್ಕಿತ್ತಂತಲ್ಲ, ಅಲ್ಲಿಗೆ ಯಾವಾಗ ಹೋಗುವಂತ ಪ್ಲಾನ್ ಇತ್ತು, ಮತ್ತೆ ಇವ್ರ ಕುಟುಂಬಸ್ಥರು ಏನೆಲ್ಲ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಿಶನ್? ಶರ್ಮಿತಾ, ದೆಹಲಿಯ ಏರ್ ಸ್ಪೇಸ್ ಇಂಜಿನಿಯರ್ ಆಗಿ ಕಳೆದ 6 ತಿಂಗಳಿಂದ ಆಕಾಂಕ್ಷ ಅವರು ಕೆಲಸವನ್ನ ನಿರ್ವಹಿಸ್ತಿದ್ರು. ಈ ನಡುವೆ ಜಪಾನ್ನ ಒಂದು ಕಂಪನಿಯಲ್ಲಿ ಅವರಿಗೆ ಕೆಲಸ ಕೂಡ ಸಿಕ್ಕಿತ್ತು. ಅದಕ್ಕೆ ಅವರ ಶೈಕ್ಷಣಿಕ ದಾಖಲಾ ಪತ್ರಗಳು ಬೇಕಾಗಿತ್ತು. ಆಕಾಂಕ್ಷ ಅವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಧರ್ಮಸ್ಥಳರಾದ್ರೂ ಕೂಡ ಅವರು ಕಲ್ತಿರೋದು, ಉನ್ನತ ಶಿಕ್ಷಣ ಎಲ್ಲ ಆಗಿರೋದು ಪಂಜಾಬಿನ ಪಾಗ್ವಾಡ ಕಾಲೇಜಿನಲ್ಲಿ. ಹಾಗಾಗಿ 6 ತಿಂಗಳ ಹಿಂದೆ ಆ ಪಾಗ್ವಾಡ ಕಾಲೇಜಿನಲ್ಲಿ ಉನ್ನತ ಶಿಕ್ಷಣದ ವಿದ್ಯಾಭ್ಯಾಸವನ್ನು ಅವರು ಪೂರ್ಣಗೊಳಿಸಿದ್ದಾರೆ. 17ನೇ ತಾರೀಕು ಆ ದಾಖಲಾತಿ ಪತ್ರಗಳನ್ನ ತೆಗೆದುಕೊಳ್ಳೋಕೆ ಅವರು ಆ ಕಾಲೇಜಿಗೆ ಹೋಗಿದ್ದಾರೆ. ಅವರ ಫ್ಯಾಮಿಲಿ ಅವರಿಗೆ ಕೊಟ್ಟಿರುವಂತ ಮಾಹಿತಿ ಪ್ರಕಾರವಾಗಿ ತನಗೆ ಆ ಡಾಕ್ಯುಮೆಂಟ್ಗಳು ಸಿಕ್ಕಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಆದ್ರೆ ಆನಂತರವಾಗಿ 18ನೇ ತಾರೀಕು ಪಂಜಾಬ್ನ ಜಲಂಧರ್ ಪೊಲೀಸ್ ಠಾಣೆಯಿಂದ ಅವರ ಮನೆಯವರಿಗೆ ಒಂದು ಫೋನ್ ಬರುತ್ತೆ, ನಿಮ್ಮ ಮಗಳು ಈ ರೀತಿಯಾಗಿ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ. ಹಾಗಾಗಿ ಈಗಾಗಲೇ ಅವರೆಲ್ಲ ಕುಟುಂಬಸ್ಥರು ಪಂಜಾಬ್ಗೆ ದೌಡಾಯಿಸಿದ್ದಾರೆ. ಪೊಲೀಸರು ಹೇಳ್ತಾ ಇರುವಂತದ್ದು ಆಕೆ 3ನೇ ಫ್ಲೋರ್ ಇಂದ ಕೆಳಗೆ ಬಿದ್ದಿದ್ದಾಳೆ ಅಂತ ಹೇಳಿ. ಆದ್ರೆ ಈ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನವನ್ನ ಅವರ ಹೆತ್ತವರು ಈಗ ಮಾಡ್ತಾ ಇರುವಂತದ್ದು. ಇದೊಂದು ವ್ಯವಸ್ಥಿತವಾದ ಕೊಲೆ ಆಗಿರ್ಬೋದೆಂಬ ಸಂಶಯ ಕೂಡ ಅವರಿಗೆ ಇರುವಂತದ್ದು. ಈ ನಿಟ್ಟಿನಲ್ಲಿ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಅವರ ನೆರವಿನಿಂದ ಅಲ್ಲಿನ ಪೊಲೀಸರ ಅಧಿಕಾರಿಗಳ ಜೊತೆ ಅವರು ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಈ ಬಗ್ಗೆ ತನಿಖೆ ಕೂಡ ಆಗ್ಬೇಕು ಅನ್ನೋ ಬಗ್ಗೆ ಅವರು ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಇನ್ನೊಂದ್ ಕಡೆ ಈ ರೀತಿಯಾಗಿ ಆಗಿರುವಂತದ್ದು ಇಡೀ ಅಂದ್ರೆ ಅವರ ಕುಟುಂಬಸ್ಥರಿಗೆ ದಿಗ್ಭ್ರಮೆ ಮೂಡಿಸಿರುವಂತದ್ದು. ಯಾಕಂದ್ರೆ ಆಕೆ ಪಂಜಾಬ್ ಅಲ್ಲಿ ಉನ್ನತ ಶಿಕ್ಷಣವನ್ನ ಕಲಿತು ಅನಂತರವಾಗಿ ದೆಹಲಿಯಲ್ಲಿ ಏರೋಸ್ಪೇಸ್ ಕಂಪನಿಯಲ್ಲಿ ಜಾಬ್ ಅಲ್ಲಿ ಇರುವಾಗ ಅನಂತರವಾಗಿ ಜಪಾನ್ನ ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ಕಿರುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ನಿಗೂಢವಾಗಿ ಸಾವನ್ನಪ್ಪಿರೋದು ಅವರ ಕುಟುಂಬಸ್ಥರನ್ನ ಕೂಡ ದಿಗ್ಭ್ರಮೆಗೊಳಿಸಿದೆ. ಈ ಸಾವಿನ ಬಗ್ಗೆ ಕರೆಕ್ಟ್ ಆಗಿ ನ್ಯಾಯ ಸಿಗ್ಬೇಕೆಂಬ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಆಕೆ ಸಾವಿನ ಮುಂಚೆ ಅಂದ್ರೆ ಕೆಲವೇ ಗಂಟೆಗಳ ಮುಂಚೆ ಒಂದು ಕಾಲ್ ಅನ್ನ ಮಾಡಿದ್ಲು, ಪಂಜಾಬಿಂದ ನನ್ನ ಸ್ನೇಹಿತನ ಜೊತೆ ನಾನು ಬೈಕ್ ನಲ್ಲಿ ಆ ಕಾಲೇಜಿಗೆ ಹೋಗ್ತೀನಿ ಅಂತ ಹೇಳಿ. ಹಾಗಾಗಿ ಆತನ ವಿಚಾರಣೆಯನ್ನು ಕೂಡ ಮಾಡ್ಬೇಕೆಂಬ ಆಗ್ರಹವನ್ನ ಆಕೆ ಪೋಷಕರು ಮಾಡ್ತಾ ಇರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಕಿಶನ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ನಿಂತಿದ್ದ ಕಾಲೇಜ್ ಬಸ್ಗೆ ಖಾಸಗಿ ಬಸ್ ಡಿಕ್ಕಿಯಾಗಿದೆ. ಮಂಗಳೂರು ನಗರದ ಬಲ್ಮಠ ಸಮೀಪದಲ್ಲಿ ಘಟನೆಯಾಗಿದೆ. ರಸ್ತೆ ಬದಿ ನಿಂತಿದ್ದ ಖಾಸಗಿ ನರ್ಸಿಂಗ್ ಕಾಲೇಜ್ನ ಬಸ್ ಏಕಾಏಕಿ ವೇಗವಾಗಿ ಬಂದಂತ ಡಿಕ್ಕಿಯಾಗಿರೋದು ಖಾಸಗಿ ಬಸ್. ಕಾಲೇಜ್ ಬಸ್ ಅಲ್ಲಿ 10ರಿಂದ 15 ವಿದ್ಯಾರ್ಥಿಗಳಿದ್ರು, ಅವ್ರಿಗೆಲ್ಲ ಈಗ ಗಾಯ ಆಗಿದೆ ಅನ್ನೋ ಗೊತ್ತಾಗಿದೆ. ದೃಶ್ಯವನ್ನು ಗಮನಿಸಾಗಿ ನೋಡಿ, ಕಾಲೇಜ್ ಬಸ್ ಮುಂದೆ ಇದೆ, ಹಿಂದೆ ಖಾಸಗಿ ಬಸ್ ಇದೆ. ಬಸ್ನಿಂದ ಇಳಿದು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ವಿದ್ಯಾರ್ಥಿನಿ. ಮಂಗಳೂರಿನ ಕದರಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ರಾಜ್ಯದಲ್ಲಿ ಇನ್ನು 3 ದಿನ ಭಾರೀ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಅವಾಂತರಗಳು ಸೃಷ್ಟಿಯಾಗಿದೆ. ಬೆಂಗಳೂರಲ್ಲಿ ಪ್ರಮುಖವಾಗಿ ಸರ್ಜಾಪುರ, ಕೋರಮಂಗಲದಲ್ಲಿ ರಸ್ತೆಗಳು ಜಲಾವೃತವಾಗಿದೆ. ನಿನ್ನೆ ಸಂಜೆ ಆಮೇಲೆ ರಾತ್ರಿ ಜನ ತಗ್ಗು ಪ್ರದೇಶಗಳಲ್ಲಿ ಮನೆಯಿಂದ ನೀರನ್ನ ಹೊರಗಡೆ ಹಾಕೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ, ಜಾಗರಣೆ ಮಾಡಿದ್ದಾರೆ. ಶ್ರೀರಾಂಪುರದಲ್ಲಿ ಆಟೋ ಮೇಲೆ ಮರ ಬಿದ್ದಿದೆ, ಲೈಟ್ ಕಂಬನೂ ಬಿದ್ದಿದೆ. ಪರಿಣಾಮ ಸಾವು ನೋವೇನು ಆಗಿಲ್ಲ, ಬಟ್ ಆಟೋ ಸಂಪೂರ್ಣವಾಗಿ ಜಖಂ ಆಗಿದೆ. ಇನ್ನು ಇವತ್ತಿನ ಪರಿಸ್ಥಿತಿ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿರೋದು. ಬೆಂಗಳೂರಿಗೆ ಇವತ್ತು ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಇವತ್ತು ಕೂಡ ಜೋರಾದ ಗಾಳಿ ಜೊತೆಯಲ್ಲಿ ಮಳೆ ಆಗುವಂತ ಸಾಧ್ಯತೆ ಇದೆ ಬೆಂಗಳೂರಲ್ಲಿ ಅಂತ ಹೇಳಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ. ನಿನ್ನೆಯ ಮಳೆಗೆ ಸಿಲಿಕಾನ್ ಸಿಟಿ ಮಂದಿ ಹೈರಾಣಾಗಿ ಹೋಗಿದ್ದಾರೆ. ಪ್ರಮುಖ ಏರಿಯಾಗಳಲ್ಲಿ 2ರಿಂದ 3 ಅಡಿಯಷ್ಟು ನೀರು ನಿಂತಿತ್ತು. ರಸ್ತೆಗಳ ಮೇಲೆ ನೀರು ನಿಂತಿದ್ರಿಂದ ವಾಹನ ಸವಾರರು ಪರದಾಟವನ್ನ ಪಟ್ಟರು. ಇನ್ನು ಬೆಂಗಳೂರಲ್ಲಿ ಮಳೆ ಬಂದಾಗ ಯಾವಾಗಲೂ ಸಮಸ್ಯೆ ಆಗೋದು ಸಾಯಿ ಲೇಔಟ್ ಸೇರಿದಂತೆ ಇತರ ಪ್ರಮುಖ ಏರಿಯಾಗಳಲ್ಲಿ ನೀರು ನಿಂತ್ಕೊಳ್ಳುತ್ತೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗು ಬಿಡುತ್ತೆ. ಮನೆಯೊಳಗೆ ನೀರು ಬರೋದ್ರಿಂದ ರಾತ್ರಿ ಸಮಯದಲ್ಲಿ ಅಲ್ಲಿನ ನಿವಾಸಿಗಳು ಬೈಕೊಂಡೆ ವಿವಿಧ ಕಾಮಗಾರಿಗಳನ್ನು ಮಾಡ್ತಾ ಇರ್ತಾರೆ. ಮೆಟ್ರೋ ಸೇರಿದಂತೆ ಬೇರೆ ಬೇರೆ ಕಾಮಗಾರಿ, ಅದರಿಂದಾಗಿ ನಮಗೆ ಸಮಸ್ಯೆ ಆಗ್ತಿದೆ ಅಂತ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಬೆಂಗಳೂರಿನ ಸಾಯಿ ಲೇಔಟ್ನಲ್ಲಿ ಇನ್ನೂ ಕೂಡ ನೀರಿನ ಪ್ರಮಾಣ ತಗ್ಗಿಲ್ಲ. ನಿನ್ನೆ ಸಂಜೆ ಸುರಿದಂತ ಮಳೆಗೆ ಮನೆಗಳು ಮುಳುಗಡೆ ಆಗಿದ್ವು. ಇನ್ನೂ ಕೂಡ ಮನೆಗಳಲ್ಲಿ ಹಾಗೆ ನೀರಿದೆ. ಮಕ್ಕಳನ್ನ ಬೇರೆ ಮನೆಗಳಲ್ಲಿ ಬಿಟ್ಟಿದ್ದಾರೆ. ಇನ್ನು ನಿವಾಸಿಗಳು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಮಳೆ ಬಂತು ಅಂತಂದ್ರೆ ಇಲ್ಲಿ ನಿವಾಸಿಗಳಿಗೆ ನಿದ್ದೆ ಅನ್ನೋದೇ ಇರಲ್ಲ, ಜಾಗರಣೆ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಏನು ಮಾಡೋದು ನಾವು, ನಮಗೇನು ದಾರಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಜನ ರಸ್ತೆಲೇ ನಿಂತು ಬಿಟ್ಟಿದ್ದಾರೆ. ಸಾಯಿ ಲೇಔಟ್ನಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ.
ಬೆಂಗಳೂರಿನಲ್ಲಿ ಮಳೆ ಬಂದಾಗ್ಲೂ ಕೂಡ ಪ್ರತಿ ಬಾರಿ ಸಾಯಿ ಲೆವೆಟ್ ಮುಳುಗಡೆ ಆಗುತ್ತೆ. ಇವತ್ತು ಕೂಡ ನಿನ್ನೆ ಸುರಿದಂತಹ ಮಳೆಗೆ ಇಂದಿಗೂ ಕೂಡ ನೀರು ಹಾಗೆ ಇರುವಂತದ್ದು. ಸದ್ಯಕ್ಕೆ ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಿದ್ದೀರಾ, ಕಂಪ್ಲೀಟ್ ಆಗಿ ಸಾಯಿ ಲೆವೆಟ್ ಜಲಾವೃತವಾಗಿದೆ. ಕೇವಲ ಒಂದು ಸಣ್ಣ ಮಳೆ ಬಂದ್ರೆ ಸಾಕು, ಇಲ್ಲಿ ಒಂದು ನೀರು ತುಂಬಿಕೊಂಡು ಜನರಿಗೆ ಸಮಸ್ಯೆಯಾಗುತ್ತೆ. ಹೀಗಾಗಿಯೇ ಇಲ್ಲಿನ ಜನರು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅನೇಕರು ಬರ್ತಾರೆ, ಬಂದು ನಿಮ್ಮ ಸಮಸ್ಯೆಗೆ ಮುಕ್ತಿಯನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಮೇನ್ ಆಗಿ ಇಲ್ಲಿರುವಂತದ್ದು ರಾಜಕಾಲುವೆ ಸಮಸ್ಯೆ. ರಾಜಕಾಲುವೆಯನ್ನ ಹರಿದು ಹೋಗೋದಕ್ಕೆ, ನೀರು ಹರಿದು ಹೋಗೋದಕ್ಕೆ ಯಾವುದೇ ರೀತಿಯಾಗಿ ಒಂದು ಸೂಕ್ತ ಕ್ರಮವನ್ನ ಕೈಗೊಂಡಿಲ್ಲ ಪಾಲಿಕೆ. ಹೀಗಾಗಿಯೇ ಇಲ್ಲಿ ಸಮಸ್ಯೆಯನ್ನ ಆಲಿಸೋದಕ್ಕೆ ಬಂದ್ರೂ ಕೂಡ ಇಲ್ಲಿ ಒಂದು ಸಮಸ್ಯೆಗೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಮುಂದಾಗ್ತಿಲ್ಲ. ಇಲ್ಲಿನ ಸ್ಥಳೀಯರು ಕೂಡ ಒಂದು ಅಧಿಕಾರಿಗಳು ಹಾಗೂ ಜನರ ವಿರುದ್ಧ ಒಂದು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಾನು 10 ವರ್ಷ ಆಗಿದೆ, ನಾವು ಇಲ್ಲಿ ಬಂದು 10 ವರ್ಷದಿಂದ ಹಿಂಗೆ ಇದೆ ನಮ್ಗೆ. ಈಗ ಇವತ್ತು ಕೂಡ ಮಳೆ ಬಂದ್ರೆ ಮತ್ತೆ ಮನೆ ಎಲ್ಲ ಮುಳುಗಡೆ ಆಗುತ್ತೆ. ಹೌದು, ಸೊ ಎಲ್ಲಿರ್ತೀರಾ ನೀವು? ಹೊರಗಡೆನೆ ಇರ್ಬೇಕು. ಏನ್ ಮಾಡೋದು, ಯಾರು ಒಬ್ರು ಬಂದು ನೋಡೇ ಇಲ್ಲ ಈ ಕಡೆ. 8 ತಿಂಗಳಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ, 8 ತಿಂಗಳು ಆಗಿದೆ. ಏನ್ ಮಾಡಿದ್ದಾರೆ? ಏನು ಮಾಡಿಲ್ಲ, ಹಿಂಗೇ ಇದೀವಿ ನಾವು. ಯಾರು ಬರ್ತಾ ಇಲ್ಲ, ಬಂದು ನೋಡ್ತಾ ಇಲ್ಲ, ಏನು ಪ್ರಾಬ್ಲಮ್ ಇದು ಮಾಡ್ತಾ ಇಲ್ಲ. ಇಷ್ಟೊತ್ತಾಯ್ತು ಯಾರು ಬಂದಿಲ್ಲ. ಮಕ್ಕಳನ್ನ ಇಟ್ಕೊಂಡು ನಾವು ಕಷ್ಟಪಡ್ತಾ ಇದೀವಿ. ಮಕ್ಕಳನ್ನೆಲ್ಲ ಎಲ್ಲಿ ಬಿಟ್ಟಿದ್ದೀರಮ್ಮ? ನಾವು ಬೇರೆಯವ್ರ ಮನೆಯಲ್ಲಿ ಇದ್ಕೊಂಡು ಇದುವರೆಗೂ ಆಯ್ತು, ಒಂದು ನಾಷ್ಟ ಇಲ್ಲ, ಟೀ ಇಲ್ಲ, ಏನು ಇಲ್ಲ, ಹಂಗೆ ಇದೀವಿ. ಮನೆಗಳಿದಾವೆ. ಸೊ ಹೀಗಾಗಿ ನೀರ್ ನಿಂತಿದೆ. ನೀರ್ನಲ್ಲೇ ನಡೆದುಕೊಂಡು ಓಡಾಡುವಂತಹ ಪರಿಸ್ಥಿತಿ ಇಲ್ಲಿ ಜನರಿಗೆ ಸೃಷ್ಟಿಯಾಗಿರುವಂತದ್ದು. ಯಾವಾಗ್ಲೂ ಕೂಡ ಇದೇ ರೀತಿ ಸಮಸ್ಯೆ ಆಗುತ್ತೆ. ಆದ್ರೆ ಇದಕ್ಕೆ ಮಾತ್ರ ಶಾಶ್ವತ ಪರಿಹಾರ ಕಂಡುಕೊಳ್ಳುವಲ್ಲಿ ಒಂದು ಬಿಬಿಎಂಪಿ ವಿಫಲ ಆಗಿದೆ ಅಂತಾನೆ ಹೇಳಬಹುದು. ಈಗಾಗ್ಲೇನೇನು ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇದೇನ ಇವ್ರು ಮಾಡುವಂತಹ ಬೆಂಗಳೂರು, ಬೃಹತ್ ಬೆಂಗಳೂರಿಗೆ ಇದು ನಿಜವಾಗ್ಲೂ ಒಂದು ಮಾನ ಮರ್ಯಾದೆ ಕಳೆಯುವಂತಹ ಒಂದು ಕೆಲಸವನ್ನ ಪಾಲಿಕೆ ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾಕೆಂತ ಹೇಳಿದ್ರೆ ಸುಮಾರು ವರ್ಷಗಳಿಂದ ಇಲ್ಲಿ ಸಮಸ್ಯೆ ಇದ್ರೂ ಕೂಡ ಯಾರೊಬ್ರು ಇದನ್ನ ಬಗೆಹರಿಸೋದಕ್ಕೆ ಮುಂದಾಗ್ತಿಲ್ಲ. ಹೀಗಾಗಿಯೇ ಇಲ್ಲಿನ ಜನರಿಗೆ ಅಂದ್ರೆ ಮಳೆ ಬಂದಂತಹ ಸಂದರ್ಭದಲ್ಲಿ ಮಕ್ಕಳನ್ನ ಹೊರಗಡೆ ಬಿಟ್ಟು ಇವರು ಹೊರಗಡೆ ಇರುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಹೀಗಾಗಿಯೇ ಇಲ್ಲಿನ ಅಧಿಕಾರಿಗಳು ಮತ್ತು ಇಂಜಿನಿಯರ್ಗಳು ಹಾಗೂ ಸ್ಥಳೀಯ ಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಇಲ್ಲವಾದಲ್ಲಿ ಈ ಒಂದು ಸಾಯಿ ಲೇಔಟ್ನ ಜನರ ಸಮಸ್ಯೆಗೆ ಒಂದು ಪರಿಹಾರ ಸಿಗೋದಿಲ್ಲ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಬೆಂಗಳೂರಲ್ಲಿ ಭಾರಿ ಮಳೆಯ ಎಫೆಕ್ಟ್ನಿಂದಾಗಿ ಮನೆಗಳಿಗೆ ನೀರು ನುಗ್ಗಿದೆ. ಅಂದ್ರೆ ಮಳೆ ನೀರು ಜೊತೆಯಲ್ಲಿ ಚರಂಡಿ ನೀರು ಮನೆ ಒಳಗೆ ನುಗ್ಬಿಟ್ಟಿದೆ. ಇದರಿಂದಾಗಿ ಗಬ್ಬು ವಾಸನೆ ಬರ್ತಾ ಇದೆ. ಎನ್ಸಿ ಕಾಲೋನಿ ಜನರಿಗೆ ರಾತ್ರಿ ಪೂರ್ತಿ ಜಾಗರಣೆ ಮಾಡುವಂತ ದುಸ್ಥಿತಿ ಎದುರಾಗ್ಬಿಟ್ಟಿತ್ತು. ಇವತ್ತು ಮುಂಜಾನೆಯೂ ನೀರು ಖಾಲಿ ಆಗಿಲ್ಲ. ಮನೆಗಳಿಂದ ಮಳೆ ನೀರನ್ನ, ಚರಂಡಿ ನೀರನ್ನ ಜನ ಬೆಳಿಗ್ಗೆನೂ ಹೊರಗಡೆ ಹಾಕ್ತಾ ಇದ್ದಾರೆ. ಜನಪ್ರತಿನಿಧಿಗಳು, ಅಧಿಕಾರಿಗಳ ವಿರುದ್ಧ ಜನ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಎನ್ಸಿ ಕಾಲೋನಿ ತಗ್ಗು ಪ್ರದೇಶ ಆಗಿರೋದ್ರಿಂದ ಮಳೆ ನೀರು ನುಗ್ಗಿದೆ. ಮತ್ತೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಏನೋ ಮೆಟ್ರೋ ಕಾಮಗಾರಿ ನಡೀತಾ ಇದೆ, ಅದಕ್ಕೋಸ್ಕರ ನಮ್ಮ ಮನೆಯೊಳಗೆಲ್ಲ ನೀರು ಬಂದ್ಬಿಟ್ಟಿದೆ ಅಂತ ಜನ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎನ್ಸಿ ಕಾಲೋನಿಯಿಂದಲೂ ನಮ್ಮ ಪ್ರತಿನಿಧಿ ಹಂಸ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಇಸ್ಕಾನ್ ಸಿಟಿಯಲ್ಲಿ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಬೆಂಗಳೂರು ಜನಜೀವನ ಅಲ್ಲೋಲ ಕಲ್ಲೋಲವಾಗಿರುವಂತದ್ದು. ಸದ್ಯಕ್ಕೆ ನಾನೀಗ ಎನ್ಸಿ ಕಾಲೋನಿ ಬಳಿ ಇದ್ದೀನಿ. ಇಲ್ಲೂ ಕೂಡ ನಿನ್ನೆ ರಾತ್ರಿ ಮಳೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ಒಂದು 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿರುವಂತದ್ದು ನೀವು ನೋಡ್ತಿದ್ದೀರಾ. ನೀರು ಎಷ್ಟರ ಮಟ್ಟಿಗೆ ಇಲ್ಲಿ ತುಂಬಿಕೊಂಡಿತ್ತು ಅನ್ನುವಂಥದ್ದು ಇಲ್ಲಿ ನಿಮಗೆ ಇಲ್ಲಿ ಮಾರ್ಕ್ ಹತ್ರನೇ ತೋರಿಸ್ತೀನಿ. ಇಲ್ಲಿ ಮನೆಗಳ ಹತ್ರ ಎಲ್ಲ ಗೋಡೆಗಳ ಮೇಲೆ ಇಲ್ಲಿವರೆಗೂ ಕೂಡ ನೀರು ತುಂಬಿಕೊಂಡಿತ್ತು. ಸೊ ಆ ಮಾರ್ಕ್ ಕೂಡ ಇನ್ನೂ ಇದೆ, ಹಾಗೆ ನೋಡಬಹುದು. ಇಲ್ಲಿನ ಜನರಿಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಇದರಿಂದ ತುಂಬಾನೇ ಸಮಸ್ಯೆಯಾಗಿದೆ. ಇವತ್ತು ಬೆಳಗ್ಗೆ ಕೂಡ ಇನ್ನೂ ಇದ್ದಂತಹ ಚರಂಡಿ ನೀರನ್ನ ಹೊರಗಡೆ ಕ್ಲೀನ್ ಮಾಡುವಂತಹ ಒಂದು ಕಾರ್ಯದಲ್ಲಿ ಇಲ್ಲಿ ಜನರು ಮುಂದಾಗಿರುವಂತದ್ದು. ಇಷ್ಟೆಲ್ಲ ಆದ್ರೂ ಕೂಡ ಸ್ಥಳೀಯ ಪ್ರತಿನಿಧಿ ಹಾಗೂ ಬಿಬಿಎಂಪಿ ಅಧಿಕಾರಿಗಳು ಯಾರೊಬ್ರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಇಲ್ಲೂ ಕೂಡ ನೀವು ನೋಡ್ತಿದ್ದೀರಾ, ಮನೆಯ ಬಳಿ ಎಲ್ಲ ಕೂಡ ಅಂದ್ರೆ ಲಾಕ್ ಗಳನ್ನ ಮಾಡ್ಕೊಂಡು ಹೊರಗಡೆ ಬಂದಿದ್ದಾರೆ. ಇನ್ನೂ ಕೂಡ ಮನೆಯೊಳಗಡೆ ಸರಿಯಾಗಿ ಕ್ಲೀನಿಂಗ್ ಕೂಡ ಆಗಿಲ್ಲ. ಮಳೆ ನೀರನ್ನ ಮಾತ್ರ ಹೊರಗಡೆ ಹಾಕಿದ್ದಾರೆ. ಸೊ ಇವತ್ ರಾತ್ರಿ ಮಳೆ ಬಂದ್ರು ಕೂಡ ಮತ್ತೆ ಇದೇ ರೀತಿಯಾದಂತಹ ಒಂದು ಸಮಸ್ಯೆ ಎದುರಿಸ್ತಾರೆ. ಹಾಗಾದ್ರೆ ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ, ಅವ್ರೇನ್ ಹೇಳ್ತಾರೆ ಅಂತ. ಸರ್ ಹೇಳಿ, ಎಷ್ಟು ವರ್ಷದಿಂದ ಈ ತರ ಸಮಸ್ಯೆನ ನೀವು ನೋಡ್ತಿದ್ದೀರಾ? ಇದು 30 ವರ್ಷದಿಂದ ಇದೆ ಮೇಡಮ್. 30 ವರ್ಷದಿಂದ ಇದೇ ತರ ಆಗ್ತಾ ಇದೆ. ಯಾರು ಬಂದು ನೋಡೋದಿಲ್ಲ. ನಮ್ಗೆ ಇದೇ ಪರಿಸ್ಥಿತಿ. ನೈಟೇ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಬೆಳಿಗ್ಗೆ ಬಂದು ತಿರುಗಿ ಇದೇ ಸಮಸ್ಯೆ ನಮ್ಗೆ. ಯಾರು ಬಂದು ನೋಡೋದಿಲ್ಲ, ಮಾತಾಡೋದು ಇಲ್ಲ. ಎಷ್ಟು ಗಂಟೆ ರಾತ್ರಿ ಹೊತ್ತಿಗೆ ಇಲ್ಲಿ ಮಳೆ ನೀರು ತುಂಬಿಕೊಳ್ಳಕ್ ಶುರುವಾಯ್ತು? ರಾತ್ರಿ ಎಲ್ಲ ಎಷ್ಟೊತ್ತಾಯ್ತು ಮನೆಯಿಂದ ಹೊರಗಡೆ ಹಾಕೋದಕ್ಕೆ ನೀರನ್ನೆಲ್ಲ? ಬೆಳಿಗ್ಗೆ 4 ಹೊತ್ತಾಯ್ತು ಮೇಡಮ್. ನೈಟ್ ಸ್ಟಾರ್ಟ್ ಮಾಡಿದ್ವಿ ಬೆಳಿಗ್ಗೆ 4 ಗಂಟೆ. ನಿದ್ದೆ ಇಲ್ಲ ಯಾರಿಗೂ. ಮಕ್ಕಳೆಲ್ಲ ಎತ್ಕೊಂಡು ಆ ಕಡೆ ಓಡಾಡಿದ್ವಿ, ಯಾರಿಗೂ ನಿದ್ದೆ ಇಲ್ಲ.
ಬರೀ ಸಮಸ್ಯೆ ಆಗೋಯ್ತು ನಮಗೆ. ಓಕೆ, ಇಲ್ಲಿ ಇನ್ನೂ ಅನೇಕ ಮಹಿಳೆಯರಿದ್ದಾರೆ, ಅವ್ರನ್ನ ನಾನು ಮಾತನಾಡ್ತೀನಿ. ಗಂಟೆ ಆಗುತ್ತೆ, 5 ಗಂಟೆ ಆಗುತ್ತೆ ನಾವು ಮಲ್ಕೊಳ್ಳಕ್ಕೆ. ಇಷ್ಟ ಹೈಟ್ ನೀರು, ಮನೆ ಒಳಗಡೆ ಬಟ್ಟೆ ಇರಲ್ಲ, ರೇಷನ್ ಇರಲ್ಲ, ಎಲ್ಲ ನಿಂದೋಯ್ತು. ಯಾರನ್ನ ಕಳ್ಸಿದ್ದು ಮಾತಾಡಿದ್ರೆ ಬಂದು ಮಾತಾಡೋದು ನಾವು ನೋಡ್ತೀವಿ ಅಂತ ಹೋಗ್ಬಿಡೋದು.